ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಕಾಲಾಷ್ಟಮಿಯನ್ನು ಯಾವಾಗ ಆಚರಿಸಲಾಗುತ್ತೆ, ಅದರ ದಿನಾಂಕ, ಶುಭ ಮುಹೂರ್ತ, ಮಹತ್ವ ಹಾಗೆ ಪೂಜಾ ವಿಧಿವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಲಾಷ್ಟಮಿಯು ಭಗವಾನ್ ಶಿವನ ಉಗ್ರ ರೂಪವಾದ ಭೈರವನ ಗೌರವಾರ್ಥವಾಗಿ ಪ್ರತಿ ತಿಂಗಳು ಆಚರಿಸಲಾಗುವಂತಹ ಮಹತ್ವದ ಹಿಂದೂ ಹಬ್ಬವಾಗಿದೆ. ಭಕ್ತರು ಕಟ್ಟುನಿಟ್ಟಾದ ವ್ರತವನ್ನು ಆಚರಿಸುತ್ತಾರೆ, ಹಾಗೆ ಉಪವಾಸವನ್ನು ಕೂಡ ಆಚರಿಸ್ತಾರೆ. ಹಾಗೆ ಅವರ ಸಮೃದ್ಧಿ ಹಾಗೆ ಸಂತೋಷಕ್ಕಾಗಿ ಆಶೀರ್ವಾದವನ್ನು ಕೋರಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಕಾಲಾಷ್ಟಮಿ ಅಥವಾ ಭೈರವ ಅಷ್ಟಮಿ ಅಂತ ಕರೆಯಲ್ಪಡುವ ಈ ಕಾಲಾಷ್ಟಮಿಯು ಭಗವಾನ್ ಶಿವನ ಉಗ್ರ ಅಭಿವ್ಯಕ್ತಿಯಾದ ಭಗವಾನ್ ಕಾಲಭೈರವನಿಗೆ ಸಮರ್ಪಿತವಾದ ಒಂದು ಹಬ್ಬ ಆಗಿದೆ. ಈ ದಿನವನ್ನು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಅಂದರೆ ಚಂದ್ರ ಕ್ಷೀಣಿಸುತ್ತಿರುವಂತಹ ಆ ಹಂತದಲ್ಲಿ ಬರುವ ಅಷ್ಟಮಿ ತಿಥಿಯಂದು ಅಂದರೆ 8ನೇ ದಿನದಂದು ಆಚರಿಸಲಾಗುತ್ತದೆ. ಬ್ರಹ್ಮಾಂಡದ ರಕ್ಷಕ ದೇವತೆ ಮತ್ತು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಶಕ್ತಿಗಳ ವಿರುದ್ಧ ರಕ್ಷಕನಾಗಿ ಪೂಜಿಸಲ್ಪಟ್ಟ ಭಗವಾನ್ ಕಾಲಭೈರವನ ಆಶೀರ್ವಾದವನ್ನು ಪಡೆಯಲು ಭಕ್ತರು ಉಪವಾಸ ಮತ್ತು ಆಚರಣೆಗಳನ್ನು ಮಾಡ್ತಾರೆ. ಹಾಗಾದರೆ ಈ ಬಾರಿ ಕಾಲಾಷ್ಟಮಿಯು ಯಾವಾಗ ಬಂದಿದೆ ಅಂತ ನೋಡೋದಾದರೆ ಜೂನ್ 28ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಅಂದರೆ ಜೂನ್ 28ನೇ ತಾರೀಕು 2024ರಂದು ಸಂಜೆ 4:27ರಿಂದ ಅಷ್ಟಮಿ ತಿಥಿ ಆರಂಭವಾಗುತ್ತೆ. ಹಾಗೆ ಜೂನ್ 29ನೇ ತಾರೀಕು 2024ರಂದು ಮಧ್ಯಾಹ್ನ 2:19 ಅಷ್ಟಮಿ ತಿಥಿ ಕೊನೆಗೊಳ್ಳುತ್ತದೆ. ಇದರ ಮಹತ್ವದ ಬಗ್ಗೆ ತಿಳಿಯೋದಾದರೆ ಕಾಲಾಷ್ಟಮಿಯು ಅಪಾರವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮನ ಅಹಂಕಾರವನ್ನು ನಾಶ ಮಾಡಲು ಶಿವನು ಕಾಲಭೈರವನನ್ನು ಸೃಷ್ಟಿಸಿದನಂತೆ. ಕಾಲಭೈರವನನ್ನು ಸಮಯದ ಆಡಳಿತಗಾರ ಅಂತ ಪರಿಗಣಿಸಲಾಗುತ್ತದೆ. ಹಾಗೆ ಆಗಾಗ ನಾಯಿಯೊಂದಿಗೆ ಅವನ ವಾಹನ ಎಂದು ಚಿತ್ರಿಸಲಾಗಿದೆ. ಕಾಲಾಷ್ಟಮಿಯಂದು ಕಾಲಭೈರವನ ಪೂಜೆಯು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಅಂತ ನಂಬಲಾಗಿದೆ. ಅವುಗಳು ಯಾವುವು ಅಂತ ಅಂದರೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ಯಶಸ್ಸು ಮತ್ತು ಸಮೃದ್ಧಿ, ಆಧ್ಯಾತ್ಮಿಕ ಬೆಳವಣಿಗೆಗೆ ಹಾಗೆ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ಇವುಗಳನ್ನು ಆಚರಿಸಲಾಗತ್ತೆ. ಇನ್ನು ಯಾವ ರೀತಿ ನಕಾರಾತ್ಮಕ ಶಕ್ತಿಗಳಿಂದ ನಮಗೆ ಕಾಲಭೈರವನು ರಕ್ಷಿಸ್ತಾನೆ ಅಂತ ನೋಡೋದಾದರೆ ದುಷ್ಟ ಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಮತ್ತು ಮಾಟ ಮಂತ್ರಗಳಿಂದ ರಕ್ಷಿಸುತ್ತಾನೆ ಅಂತ ಭಕ್ತರು ನಂಬ್ತಾರೆ. ನಂತರ ಕಾಲಭೈರವನ ಆರಾಧನೆಯು ಪ್ರಯತ್ನಗಳಲ್ಲಿ ಯಶಸ್ಸು, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಅಂತ ಹೇಳಲಾಗತ್ತೆ. ಇನ್ನು ಉಪವಾಸಗಳನ್ನು ಆಚರಿಸುವುದು ಮತ್ತು ಕಾಲಾಷ್ಟಮಿಯಂದು ಆಚರಣೆಗಳನ್ನು ಮಾಡೋದ್ರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯಕ್ಕೆ ಸಹಾಯ ಮಾಡುತ್ತದೆ ಅಂತ ಭಾವಿಸಲಾಗಿದೆ. ಹಾಗೆ ಕಾಲಭೈರವನ ಆಶೀರ್ವಾದವನ್ನು ಪಡೆಯೋದು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ಕಾರಣವಾಗಬಹುದು ಅಂತ ಕೂಡ ನಂಬಲಾಗಿದೆ. ಇನ್ನು ಕಾಲಾಷ್ಟಮಿಯನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದರೆ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯೋದಯಕ್ಕೆ ಮುಂಚೆ ಸ್ನಾನವನ್ನು ಮಾಡಬೇಕಾಗತ್ತೆ. ನಂತರ ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ಭೈರವನ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಬೇಕಾಗತ್ತೆ. ಪ್ರಾರ್ಥನೆಯನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸಬೇಕಾಗತ್ತೆ. ನಂತರ ಹೂವುಗಳು, ಹಣ್ಣುಗಳು ಹಾಗೆ ಸಿಹಿ ತಿಂಡಿಗಳಂತಹ ನೈವೇದ್ಯಗಳೊಂದಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಕಾಲಾಷ್ಟಮಿಯ ಅಷ್ಟೋತ್ತರ ನಾಮಸ್ತೋತ್ರ ಹಾಗೆ ಭೈರವ ಮಂತ್ರವನ್ನು ಕೂಡ ಪಠಿಸಬೇಕಾಗತ್ತೆ. ಇನ್ನು ನಿಗದಿತ ಶುಭ ಮುಹೂರ್ತದ ಸಮಯದಲ್ಲಿ ಪೂಜೆಯನ್ನು ಮಾಡಿದ ನಂತರ ಉಪವಾಸವನ್ನು ಮುರಿಬೇಕಾಗತ್ತೆ. ಜೊತೆಗೆ ಕಾಲಾಷ್ಟಮಿಯ ದಿನ ಕಪ್ಪು ನಾಯಿಗೆ ಆಹಾರವನ್ನು ನೀಡಬೇಕಾಗತ್ತೆ. ಈ ಪರಿಹಾರವನ್ನು ಮಾಡೋದ್ರಿಂದ ಕಾಲಭೈರವನ ಸಮೇತ ಶನೇಶ್ವರನು ಕೂಡ ಪ್ರಸನ್ನನಾಗ್ತಾನೆ ಅನ್ನುವ ನಂಬಿಕೆ ಇದೆ. ಒಂದು ವೇಳೆ ಏನಾದರೂ ಈ ಪರಿಹಾರವನ್ನು ಮಾಡಲು ಕಪ್ಪು ನಾಯಿ ಸಿಗದೇ ಇದ್ದರೆ ಬೇರೆ ಯಾವುದೇ ನಾಯಿಗೆ ಆಹಾರವನ್ನು ನೀಡಬಹುದು. ಹಾಗೆಯೇ ನಮ್ಮ ಹಿಂದೂ ಧರ್ಮದಲ್ಲಿ ಕಾಲಾಷ್ಟಮಿಯ ಉಪವಾಸವನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗಿದೆ. ಜ್ಯೇಷ್ಠ ಕಾಲಾಷ್ಟಮಿ ವ್ರತಕ್ಕೆ ನಿಷಿದಿ ಮುಹೂರ್ತವನ್ನು ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಹಾಗಾಗಿನೇ ಕಾಲಾಷ್ಟಮಿ ಉಪವಾಸವನ್ನು ಜೂನ್ 28ರಂದು ಮಾತ್ರ ಆಚರಣೆ ಮಾಡಲಾಗುತ್ತೆ. ಕಾಲಾಷ್ಟಮಿ ಉಪವಾಸದ ದಿನ ರಾತ್ರಿ ಕಾಲಭೈರವನನ್ನು ಪೂಜಿಸಲಾಗುತ್ತೆ.
ಆದರೆ ಮಂತ್ರ ಮತ್ತು ತಂತ್ರವನ್ನು ಅಭ್ಯಾಸ ಮಾಡಲು ನಿಷಿದಿ ಅವಧಿಯಲ್ಲಿ ಕಾಲಭೈರವನನ್ನು ಪೂಜಿಸಲಾಗತ್ತೆ. ಹಾಗೆಯೇ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಾಳಾಷ್ಟಮಿಯಂದು ಕಾಲಭೈರವನನ್ನ ಮುಂದೆ 33 ಅಗರಬತ್ತಿಗಳನ್ನು ಹಚ್ಚಿ ಹೀಗೆ ಮಾಡೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಅಂತ ನಂಬಿಕೆ ಇದೆ. ಹಾಗೆಯೇ ಜೀವನದಲ್ಲಿ ನಮಗೆ ಯಾವುದೇ ದಾರಿ ಕಾಣ್ತಾ ಇಲ್ಲ, ಹೇಗೆ ಜೀವಿಸಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ, ಇಷ್ಟೊಂದು ಬಾಧೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ, ನನಗೆ ಯಾಕೆ ಈ ರೀತಿ ಕಷ್ಟಗಳು ಬರ್ತಿದೆ ಅಂತ ಅನ್ನೋರಿಗೆ ಮನೆಯಲ್ಲಿ ಗಂಡ ಹೆಂಡತಿ ಅತ್ತೆ ಸೊಸೆ ಜಗಳ ಅಥವಾ ಯಾವ ರಂಗದಲ್ಲೂ ಕೂಡ ಯಶಸ್ಸು ನಮಗೆ ಸಿಗ್ತಾ ಇಲ್ಲ, ಹಾಗೆ ನಮಗೆ ಶತ್ರುಗಳು ಜಾಸ್ತಿ ಆಗಿದ್ದಾರೆ, ಪದೇ ಪದೇ ಜೀವನದಲ್ಲಿ ಈ ಎಲ್ಲ ಕಷ್ಟಗಳಿಗೆ ನಾವು ನೊಂದು ಹೋಗಿದ್ದೇವೆ ಅಂತ ಅನ್ನೋದಾದರೆ ಈ ಒಂದು ಮಂತ್ರವನ್ನು ನಾವು ಶ್ರದ್ಧಾಭಕ್ತಿಯಿಂದ ಪಠಿಸಿದರೆ ಖಂಡಿತ ಫಲವನ್ನು ಪಡ್ಕೊಳ್ಬಹುದಾಗಿದೆ. ಪ್ರತಿನಿತ್ಯ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಸ್ವಚ್ಛವಾಗಿ ಇರುವಂತಹ ಒಂದು ನಿರ್ಜನ ಪ್ರದೇಶದಲ್ಲಿ ಕುಳಿತುಕೊಂಡು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯನ್ನು ಮನಸ್ಸಿನಲ್ಲೇ ನೆನೆಸ್ಕೊಂಡು ದೇವರಿಗೆ ಸಂಕಲ್ಪವನ್ನು ಮಾಡಬೇಕಾಗತ್ತೆ. ಹಾಗೆಯೇ ಈ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ. ಈ ಮಂತ್ರ ಹೀಗಿದೆ: ಓಂ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಮತ್ತೊಂದು ಸಲ ಹೇಳ್ತೀನಿ: ಓಂ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಮಂತ್ರವನ್ನು ನಾವು 21 ಬಾರಿ ಅಥವಾ 108 ಬಾರಿ ಕೂಡ ಪಠಣೆಯನ್ನು ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕಾಲಭೈರವನಿಗಾಗಿ ಮೀಸಲಿಟ್ಟಂತಹ ಅಷ್ಟಮಿಯ ಬಗ್ಗೆ ಮಾಹಿತಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ತಲುಪುವಂತೆ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ಕಾಲಭೈರವೇಶ್ವರನನ್ನು ಸ್ಮರಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.